ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 8. ಅವಳಿಗೆ ಇಡೀ ಜಗತ್ತೇ ಕತ್ತಲಾದಂತೆ ಭಾಸವಾಯಿತು. ಅವಳು ನೋಡುವ ಕಡೆಯಲ್ಲೆಲ್ಲ ಭೂತಗಳೇ ತುಂಬಿರುವಂತೆ ಅವಳ ಮನಸ್ಸು ಭಯದಿಂದ ನಡುಗುತ್ತಿತ್ತು. ಕಣ್ಣುಗಳಿಂದ ಕಣ್ಣೀರು ಭತ್ತದ ತೊರೆಯಂತೆ ಹರಿಯುತ್ತಿತ್ತು. ಅದನ್ನು ನೋಡಿದ ಆ ಮಹಿಳಾ ಅಂಗರಕ್ಷಕಿ ಅಂದರೆ ಬಾಡಿಗಾರ್ಡ್, ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಬಾಸ್ ನಿನ್ನನ್ನು ನೋಡಲಿದ್ದಾರೆ, ಅತ್ತು ಈ ಮೇಕಪ್ನೆಲ್ಲ ಹಾಳು ಮಾಡಬೇಡ, ಬಾಸ್ ನೋಡಿದರೆ ದೊಡ್ಡ ಸಮಸ್ಯೆಯಾದೀತು ಎಂದು ಮೃದುವಾಗಿ ಹೇಳಿದಳು. ಕೂಡಲೇ ತನ್ನ ಕಣ್ಣೀರನ್ನು ಒರೆಸಿಕೊಂಡ ನಕ್ಷತ್ರ, ನಿಮ್ಮ ಬಾಸ್ ಹೆಸರೇನು ಎಂದು ಕೇಳಿದಳು. 2 ವರ್ಷಗಳ ಕಾಲ ಮಾತನಾಡಿದವನ ಹೆಸರು ಕೂಡ ಅವಳಿಗೆ ತಿಳಿದಿರಲಿಲ್ಲ. ಪ್ರೀತಿಯಿಂದ ಸಂತೋಷದಿಂದ ಮಾತನಾಡಿದ್ದರೆ ಅವನ ಬಗ್ಗೆ ಪೂರ್ಣ ವಿವರಗಳನ್ನು ಕೇಳಬೇಕೆನಿಸುತ್ತಿತ್ತು. ಆದರೆ ಅವನು ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ಬೆದರಿಸಿ ಫೋನ್ ಇಡುತ್ತಿದ್ದ. ಅವನ ಬೆದರಿಕೆಗಳಿಗೆ ಹೆದರುತ್ತಿದ್ದವಳಿಗೆ ಜೀವನದಲ್ಲಿ ಹೋರಾಡುವುದಕ್ಕೆ ಸಮಯ ಸಾಕಾಗುತ್ತಿರಲಿಲ್ಲ. ಅವಳ ಮನೋಬಲವು ಅವನ ಬೆದರಿಕೆಗಳನ್ನು ಮೀರಿ ಅವಳು ಬದುಕುವಂತೆ ಮಾಡಿತ್ತು. ಹಗಲೆಲ್ಲ ಆಫೀಸ್ಗೆ ಹೋಗಿ ಕೆಲಸ ಮಾಡಿದರೂ ಸಂಜೆ 6 ಗಂಟೆಯ ನಂತರ ತಾಯಿಯ ಜೊತೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ರಾತ್ರಿಯಲ್ಲಿ ಉಪ್ಪಿನಕಾಯಿ ಪ್ಯಾಕೆಟ್ ಮಾಡುವುದು, ಮಸಾಲೆ ಅರೆದು ಪ್ಯಾಕೆಟ್ ಮಾಡಿ ಹತ್ತಿರದ ಅಂಗಡಿಗಳಿಗೆ ಕೊಡುವುದು, ಹೀಗೆ ಹಲವು ಕೆಲಸಗಳನ್ನು ತಾಯಿಯೊಂದಿಗೆ ಸೇರಿ ಮಾಡುತ್ತಿದ್ದಳು ನಕ್ಷತ್ರ. ಅವಳು ಕೆಲಸ ಮಾಡಿ ಬಂದ ಸಂಬಳವನ್ನು ಅವನ ಆದೇಶದಂತೆ ಸಾಲ ತೀರಿಸಲು ಅವಳ ಭಾವನ ಅಕೌಂಟ್ಗೆ ಹಾಕುತ್ತಿದ್ದಳು. 2 ವರ್ಷಗಳ ಹಿಂದೆ 18,000 ರೂಪಾಯಿಗೆ ಕೆಲಸಕ್ಕೆ ಸೇರಿದಾಗಲೂ ಆ ಸಂಬಳವನ್ನು ತನ್ನ ಅಕ್ಕನ ಗಂಡನ ಅಕೌಂಟ್ಗೆ ಹಾಕಿದ್ದಳು. ನಂತರ ಸಂಬಳ 20,000ಕ್ಕೆ ಏರಿದಾಗಲೂ ಅದೇ ಅಕೌಂಟ್ಗೆ ಹಣ ಹೋಯಿತು. 2 ವರ್ಷ ಮುಗಿಯುವ ಹೊತ್ತಿಗೆ ಸಂಬಳ 25,000 ರೂಪಾಯಿ ಆಯಿತು. ಆದರೂ ಅವಳು ತನಗಾಗಿ 1 ರೂಪಾಯಿ ಕೂಡ ಬಳಸದೆ ಅಮ್ಮನೊಂದಿಗೆ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಖರ್ಚಿಗೆ ಬೇಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದುದನ್ನು ಅಕ್ಕನ ಗಂಡನ ಅಕೌಂಟ್ಗೆ ಹಾಕುತ್ತಿದ್ದಳು. ಇದು ಏಕೆ ಎಂದು ಆ ರಾಕ್ಷಸನನ್ನು ಹಲವು ಬಾರಿ ಕೇಳಿದಾಗ, ಅಕೌಂಟ್ ನಂಬರ್ ಮೂಲಕ ನೀನು ನನ್ನನ್ನು ಪತ್ತೆ ಹಚ್ಚಬಾರದು ಎಂದು ಅವನು ಹೇಳಿದ್ದನು. ಅವನ ಮುಖ ಅವಳಿಗೆ ಪರಿಚಯವಿರಲಿಲ್ಲ. ಹಲವು ರಾತ್ರಿಗಳು ನಿದ್ದೆ ಇಲ್ಲದೆ ಅತ್ತಿದ್ದಾಳೆ. ಆದರೆ ಇಂದು ಪರಮ ಆಘಾತವೆಂದರೆ ಅವಳ ತಾಯಿ ಆಸ್ಪತ್ರೆಯಲ್ಲಿ ಸಾವಿನೊಡನೆ ಹೋರಾಡುತ್ತಿದ್ದಾರೆ. 3 ಜೀವಗಳು ಈ ಬಂಗಲೆಯಲ್ಲಿ ಸೆರೆಯಾಗಿವೆ ಎಂದು ತಿಳಿದಾಗ ಅವಳಿಗೆ ತನ್ನ ಜೀವನ ದೊಡ್ಡದಲ್ಲ ಎಂದು ಅನ್ನಿಸಿತು. ಬೇಡ ನಕ್ಷತ್ರ, ನಿನ್ನ ಧೈರ್ಯವನ್ನು ಕಳೆದುಕೊಂಡರೆ ಎಲ್ಲವನ್ನು ಕಳೆದುಕೊಳ್ಳುತ್ತೀಯ. ಇಗೋ ನೋಡು, ಕಣ್ಣ ಮುಚ್ಚಾಲೆ ಹಾಡುವಂತೆ ಮರೆಯಾಗಿ ನಿಂತು 2 ವರ್ಷ ನಿನ್ನನ್ನು ಚಿತ್ರಹಿಂಸೆ ಪಡಿಸಿದವನು ಇಂದು ನಿನ್ನ ಮುಂದೆ ಬರಲಿದ್ದಾನೆ. ನಿನ್ನ ಜೀವನವನ್ನು ಪಣಕ್ಕಿಡು, ಪರವಾಗಿಲ್ಲ, ಆ 3ರನ್ನು ಕಾಪಾಡು. ಅದರ ನಂತರ ಅವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡರೂ ಚಿಂತೆ ಇಲ್ಲ. ಅವನು ಅಂದುಕೊಂಡಿದ್ದನ್ನು ಸಾಧಿಸಲಿ. ಖಂಡಿತ ನಾಳೆ ಬೆಳಿಗ್ಗೆ ಅವನು ಜೀವಂತವಾಗಿ ಇರಬಾರದು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದಳು. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಅವನನ್ನು ಕೊಂದು ಸಾಯುತ್ತೇನೆ ಎಂಬ ತೀರ್ಮಾನದೊಂದಿಗೆ ಆ ಕ್ಯಾರವ್ಯಾನ್ನಿಂದ ಕೆಳಗಿಳಿದಳು. ಸುಂದರವಾಗಿ ಕಾಣುತ್ತಿದ್ದ ಆ ಬಂಗಲೆ ಈಗ ಸ್ಮಶಾನ ಮೌನವಾಗಿತ್ತು. ಬಂಗಲೆಯ ಗೇಟ್ನಿಂದ ಬಾಗಿಲಿನವರೆಗೆ 2 ಸಾಲುಗಳಲ್ಲಿ ಕಪ್ಪು ಉಡುಪು ಧರಿಸಿದ ಅಂಗರಕ್ಷಕರು ನಿಂತಿದ್ದರು. ಎಲ್ಲರೂ ನೇರವಾಗಿ ನಿಂತು ರೆಪ್ಪೆ ಆಡಿಸದೆ ಇರುವುದನ್ನು ಕಂಡು ಬೆದರಿದ ಕಣ್ಣುಗಳಿಂದಲೇ ಅವರನ್ನು ದಾಟಿ ನಡೆದಳು ನಕ್ಷತ್ರ. ತನ್ನನ್ನು ರಕ್ಷಿಸಲು ಯಾರೂ ಇಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅಯ್ಯೋ ಗಣೇಶ, ನಿನ್ನನ್ನು ಪೂರ್ಣವಾಗಿ ನಂಬಿದ್ದೆ. ನೀನು ಖಂಡಿತ ಕಾಪಾಡುತ್ತೀಯ ಎಂದುಕೊಂಡೆ. ಜಗತ್ತಿನ ಮೊದಲ ದೇವನಾದ ನೀನು ನನ್ನನ್ನು ಮಾತ್ರ ಕಾಪಾಡಲಿಲ್ಲವಲ್ಲ. ನನ್ನ ಪ್ರಾಣ ಹೋದರೂ ಸಂತೋಷದಿಂದ ಸ್ವೀಕರಿಸುವೆ. ಆದರೆ ನನ್ನ ಅಕ್ಕ, ಭಾವ ಮತ್ತು ಮಗು, ಈ 3 ಚೆನ್ನಾಗಿರಲಿ. ಆಸ್ಪತ್ರೆಯಲ್ಲಿರುವ ನನ್ನ ಅಮ್ಮ ಗುಣಮುಖರಾಗಿ ಬರಲಿ. ಅವರನ್ನು ಕಾಪಾಡು. ನನ್ನ ಪ್ರಾಣವನ್ನು ನೀನು ಬೇಕಾದರೆ ತಗೋ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾ ನಡೆದಳು. ಸರಿಯಾಗಿ ಬಾಗಿಲ ಬಳಿ ಹೋದಾಗ 2 ಕಪ್ಪು ಉಡುಪಿನ ಅಂಗರಕ್ಷಕರು ಅಂದರೆ ಬಾಡಿಗಾರ್ಡ್ಸ್ ಬನ್ನಿ ಮೇಡಮ್ ಎಂದು ಗೌರವದಿಂದ ಕರೆದರು. ಅವಳಿಗೆ ಅದು ಕಿರಿಕಿರಿ ಉಂಟು ಮಾಡಿತು.
ಜೀವವೇ ಇಲ್ಲದಂತೆ ಭಾಸವಾಗುತ್ತಿತ್ತು. ಹಸಿರು ಬಣ್ಣದ ಪಟ್ಟು ಸೀರೆಯಲ್ಲಿ ಮೀನಾಕ್ಷಿ ಅಮ್ಮನ ಅವತಾರದಂತೆ ಚಿನ್ನದ ಪ್ರತಿಮೆಯಾಗಿ ಆ ಮನೆಯೊಳಗೆ ಹೆಜ್ಜೆ ಇಟ್ಟಳು ನಕ್ಷತ್ರ. ಒಳಗೆ ಹೋದವಳಿಗೆ ಆಘಾತದ ಜೊತೆಗೆ ಅಚ್ಚರಿಯೂ ಕಾದಿತ್ತು. ಇಷ್ಟು ದಿನ ವಿಡಿಯೋ ಕಾಲ್ನಲ್ಲಿ ತನ್ನನ್ನು ಬೆದರಿಸುತ್ತಿದ್ದವನು ಹಾಲ್ನ ನಡುವೆ ಇರುವ ಒಂದು ದೊಡ್ಡ ಅಲಂಕಾರಿಕ ದೀಪಕ್ಕೆ ತಲೆ ಕೆಳಗಾಗಿ ಕಟ್ಟಲ್ಪಟ್ಟಿದ್ದನು. ಅವಳನ್ನು ಬೆದರಿಸುತ್ತಿದ್ದ ಆ ಬಾಯಿ ಒಡೆದು ರಕ್ತ ಕೆಳಗೆ ಸುರಿಯುತ್ತಿತ್ತು. ಅವನು ಕಣ್ಣು ಬಿಡಲು ಪ್ರಯತ್ನಿಸಿ ಸೋಲುತ್ತಿದ್ದನು. ಅವಳ ಎದುರಿನಲ್ಲಿ ಒಬ್ಬ ವ್ಯಕ್ತಿ ಗಂಭೀರವಾಗಿ ಕಾಲಿನ ಮೇಲೆ ಕಾಲು ಹಾಕಿ ಉದ್ದನೆಯ ಕತ್ತಿಯೊಂದನ್ನು ನೆಲಕ್ಕೆ ಊರಿ ಕುಳಿತಿದ್ದನು. ಅವನ ಬೆನ್ನನ್ನು ನೋಡಿದ ಅವಳಿಗೆ, ಏನು ನಡೆಯುತ್ತಿದೆ ಇಲ್ಲಿ? ನನ್ನನ್ನು ಬೆದರಿಸಿದವನು ಏಟು ತಿಂದು ತೂಗಾಡುತ್ತಿದ್ದಾನೆ. ಹಾಗಿದ್ದರೆ ಅವನ ಎದುರಿಗಿರುವವನು ಒಳ್ಳೆಯವನ, ನನ್ನನ್ನು ಕಾಪಾಡುವನಾ, ಅಥವಾ ಇವನಿಗಿಂತ ದೊಡ್ಡವನಾ? ಏನೂ ಅರ್ಥವಾಗುತ್ತಿಲ್ಲವಲ್ಲ ಎಂದು ಭಯದಿಂದ ನಡುಗುತ್ತಾ ನಿಂತಿದ್ದಳು. ಬಾ ನಕ್ಷತ್ರ, ನೀನು ತುಂಬ ಧೈರ್ಯಶಾಲಿ ಹುಡುಗಿ. ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ಆದರೆ ಏನು ಮಾಡುವುದು? ಕೆಲವು ಬಾರಿ ಜಿಂಕೆಯ ಧೈರ್ಯವು ಸಿಂಹದಿಂದ ತನ್ನನ್ನು ಕಾಪಾಡಿಕೊಂಡರೂ ಕೆಲವು ತೋಳಗಳ ಮುಂದೆ ಸೋತು ಹೋಗುತ್ತದೆ ಎಂದು ಕೇಳಿಸಿದ ಆ ಗಂಭೀರ ಧ್ವನಿಯಲ್ಲಿ ಅವಳ ಮನಸ್ಸಿನಲ್ಲಿದ್ದ ಎಲ್ಲ ಭಯವೂ ಮಾಯವಾಗಿ ತಿಳಿ ನೀರಿನಂತೆ ಪ್ರಶಾಂತವಾಯಿತು. ಅಳುತ್ತಿದ್ದ ಅವಳ ಕಣ್ಣುಗಳಲ್ಲಿ ಅಚ್ಚರಿ ಮಿಂಚಿತು. ತುಟಿಗಳಲ್ಲಿ ಮುಗುಳ್ನಗು ಮೂಡಿತು. ಸರ್, ಸರ್ ನೀವು ಎಂದು ತಡಬಡಾಯಿಸುತ್ತಾ ಕೇಳುತ್ತಿದ್ದಾಗ ಅವಳ ಮುಂದೆ ಎದ್ದು ನಿಂತನು ಅಥರ್ವ. ಅವನ ಮುಂದೆ ಏನು ಮಾತನಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಕಣ್ಣುಗಳನ್ನು ಅರಳಿಸಿ ಅವನನ್ನೇ ನೋಡುತ್ತಿದ್ದವಳ ಹತ್ತಿರ ಬಂದವನು ಆಲ್ವಿನ್ ಎಂದು ಜೋರಾಗಿ ಕರೆದನು. 6 ಅಡಿ ಎತ್ತರದ ಆರ್ನಾಲ್ಡ್ನಂತಿದ್ದ ಮುಖ್ಯ ಅಂಗರಕ್ಷಕ ಬಂದು ಎಸ್ ಬಾಸ್ ಎಂದನು. ಇವನನ್ನು ಕೆಳಗಿಳಿಸು ಎಂದನು ಅಥರ್ವ. ಉಸಿರಾಡಲು ಕಷ್ಟಪಡುತ್ತಾ ನೆಲದ ಮೇಲೆ ಬಿದ್ದಿದ್ದ ಅವನನ್ನು ನೋಡಿ ಅಥರ್ವ ಕೇಳಿದ, ಇವನು ಯಾರು ಅಂತ ನಿನಗೆ ಗೊತ್ತಾ ಅಂತ. ಇಲ್ಲ ಸರ್, 2 ವರ್ಷಗಳಿಂದ ವಿಡಿಯೋ ಕಾಲ್ ಮಾಡಿ ಬೆದರಿಸುತ್ತಿದ್ದ. ಅವನ ಹೆಸರಾಗಲಿ ಅವನು ಯಾರೆಂದಾಗಲಿ ನನಗೆ ಗೊತ್ತಿಲ್ಲ. ಇವನನ್ನು ನಾನು ಮೊದಲು ಎಲ್ಲೂ ನೋಡಿದ ನೆನಪೂ ಇಲ್ಲ ಎಂದಳು ನಕ್ಷತ್ರ. ಓಕೆ ಎಂದವನೇ ತನ್ನ ಶೂ ಕಾಲಿನಿಂದ ಅವನ ಮೂಗಿಗೆ ಒದ್ದನು ಅಥರ್ವ. ಅವನು ಕಿರುಚಲು ಹೋದಾಗ ಹುಷ್, ಸದ್ದು ಮಾಡಬಾರದು ಎಂದು ತುಟಿಯ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದನು. ನಕ್ಷತ್ರ, ಇವನು ಬರೀ ಆಳು ಅಷ್ಟೇ, ಅಸಲಿ ಮನುಷ್ಯ ಒಳಗಿದ್ದಾನೆ ಎಂದವನು ಆಲ್ವಿನ್, ಒಳಗೊಬ್ಬನಿದ್ದಾನಲ್ಲ, ಅವನನ್ನು ಕರೆದುಕೊಂಡು ಬಾ ಎಂದು ಆದೇಶಿಸಿದನು. ಈಗ ಒಬ್ಬ ವ್ಯಕ್ತಿಯನ್ನು ಕೈಗಳನ್ನು ಕಟ್ಟಿದ ಸ್ಥಿತಿಯಲ್ಲಿ ಯಾವುದೇ ಗಾಯವಿಲ್ಲದಂತೆ ಎಳೆದುಕೊಂಡು ಬಂದು ನಿಲ್ಲಿಸಿದರು. ಆಘಾತದಿಂದ ಕಣ್ಣರಳಿಸಿದ ನಕ್ಷತ್ರ, ನೀನು ಇಲ್ಲಿ ಹೇಗಿದ್ದೀಯಾ ಎಂದು ನಡುಗಿದಳು. ನಕ್ಷತ್ರ, ಇವನೇ ನಿನ್ನ ತಂದೆ ಕೆಲಸ ಮಾಡುತ್ತಿದ್ದ ಫೈನಾನ್ಸ್ ಕಂಪನಿಯ ಮಾಲೀಕ. ನಿನ್ನ ತಂದೆಯ ಹಳೆಯ ಮಾಲೀಕ ಸತ್ತಿಲ್ಲ, ಅವನು ಸತ್ತಿದ್ದಾನೆ ಎಂದು ನಕಲಿ ಪ್ರಮಾಣ ಪತ್ರ ತಯಾರಿಸಿ ಎಲ್ಲರನ್ನೂ ನಂಬಿಸಿದ್ದಾನೆ. ನಿನ್ನ ತಂದೆಯ ಹೆಸರಿಗೆ ಆ ಕಂಪನಿಯನ್ನು ವರ್ಗಾಯಿಸಿ 1 ವರ್ಷದ ಹಿಂದೆಯೇ ನಿನ್ನ ತಂದೆ ಅದನ್ನು ಖರೀದಿಸಿದ್ದಾರೆ ಎಂಬಂತೆ ಸುಳ್ಳು ದಾಖಲೆ ಸೃಷ್ಟಿಸಿದವನು ಇವನೇ. ಅದರ ನಂತರ ನಡೆದ ಎಲ್ಲ ಸಮಸ್ಯೆಗಳು ನಿನಗೆ ತಿಳಿದೇ ಇವೆ ಎಂದನು ಅಥರ್ವ. ಇದಕ್ಕೆಲ್ಲ ನನ್ನ ಹತ್ತಿರ ಸಾಕ್ಷಿ ಇದೆ. ಇನ್ನು 5 ನಿಮಿಷದಲ್ಲಿ ಇವನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಹೊರಗೆ ಹೋದನು. ಅಲ್ಲಿ ಸುದ್ದಿಗಾರರ ಮೀಡಿಯಾದವರ ದಂಡೇ ಇತ್ತು. ಸರ್, ನೀವು ಮತ್ತು ರಣವೀರ್ ಶತ್ರುಗಳು ಎಂದು ನಮಗೆ ಗೊತ್ತು. ಇಂದು ಒಂದು ಪ್ರಮುಖ ಕೇಸ್ನಲ್ಲಿ ಅವನನ್ನು ಪೊಲೀಸರಿಗೆ ಒಪ್ಪಿಸುತ್ತೀರಿ ಎಂದು ತಿಳಿದು ಬಂದಿದ್ದೇವೆ ಎಂದರು ಪತ್ರಕರ್ತರು. ಅಥರ್ವ ಲ್ಯಾಪ್ಟಾಪ್ ಮೂಲಕ ಎಲ್ಲ ದಾಖಲೆಗಳನ್ನು, ಧ್ವನಿ ಮುದ್ರಿಕೆಗಳನ್ನು ಮತ್ತು ವಿಡಿಯೋಗಳನ್ನು ಪ್ರದರ್ಶಿಸಿದನು. ಇದು ಕರ್ನಾಟಕದ ತುಂಬೆಲ್ಲ ನೇರ ಪ್ರಸಾರವಾಯಿತು. ಅಷ್ಟರಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬಂದರು. ರಣವೀರ್ನನ್ನು ಪೊಲೀಸರಿಗೆ ಒಪ್ಪಿಸಲಾಯಿತು. ಎಲ್ಲ ಸುದ್ದಿವಾಹಿನಿಗಳಲ್ಲಿ ಯಾವುದೇ ತಪ್ಪು ಮಾಡದ ನಿರಪರಾಧಿಯೊಬ್ಬರನ್ನು ಪೊಲೀಸರು ತಪ್ಪಾಗಿ ಬಂಧಿಸಿ ನಕಲಿ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿ ನಟರಾಜ್ಗೆ ಶಿಕ್ಷೆ ಕೊಡಿಸಿದರು.
ರಣವೀರನ ಆಳುಗಳ ಮೂಲಕ ಜೈಲಿನಲ್ಲಿ ಅವರನ್ನು ಕೊಲೆ ಮಾಡಿ ಅದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲಾಗಿತ್ತು. ಇದಕ್ಕೆ ಸಹಕರಿಸಿದ ಜೈಲರನನ್ನು ಈಗ ಬಂಧಿಸಲಾಗಿದೆ ಎಂಬ ಸುದ್ದಿ ಬಿತ್ತರವಾಯಿತು. ಈಗ ಅಥರ್ವ ನಕ್ಷತ್ರಳನ್ನು ಕರೆದನು. ನಕ್ಷತ್ರ ಪತ್ರಕರ್ತರ ಮುಂದೆ ಬಂದು ನಿಂತಳು. ಅವಳತ್ತ ಅನೇಕ ಪ್ರಶ್ನೆಗಳು ತೂರಿ ಬಂದವು. ತನ್ನ ಕಣ್ಣೀರನ್ನು ಒರೆಸಿಕೊಂಡು ಗಾಂಭೀರ್ಯದಿಂದ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದಳು ನಕ್ಷತ್ರ. ನನ್ನ ಅಪ್ಪ ತುಂಬ ಒಳ್ಳೆಯವರು. ಆವತ್ತು ಅವರಿಗಾಗಿ ನಾನು ಎಷ್ಟೋ ಹೋರಾಡಿದೆ. ಆದರೆ ಯಾರೂ ನಮಗೆ ಬೆಂಬಲವಾಗಿ ನಿಲ್ಲಲಿಲ್ಲ. ನಮ್ಮ ಪರವಾಗಿ ವಾದಿಸಲು ಬಂದ ವಕೀಲರು ಕೂಡ ನಮಗೆ ವಿರುದ್ಧವಾಗಿ ವಾದಿಸಿದರು. ಇವತ್ತು ಕೂಡ ನನಗೆ ಏನೂ ಗೊತ್ತಿರಲಿಲ್ಲ. ನನ್ನ ಜೀವನ ಮುಗಿದೇ ಹೋಯಿತು ಎಂದುಕೊಂಡೇ ಬಂದಿದ್ದೆ. ಆದರೆ ದೇವರ ಹಾಗೆ ನಮ್ಮ ಬಾಸ್ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಇವರನ್ನು ಸಾಕ್ಷಿ ಸಮೇತ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದವಳು ಅಥರ್ವನ ಕಡೆ ತಿರುಗಿ, ಸರ್, ಜೀವನದಲ್ಲಿ ಎಂದಿಗೂ ಇದನ್ನು ನಾನು ಮರೆಯುವುದಿಲ್ಲ. ಅವರು ಯಾರಿಗೂ ಯಾವುದೇ ದ್ರೋಹ ಮಾಡಿಲ್ಲ. ಆದರೆ ಅನ್ಯಾಯವಾಗಿ ಅವರ ಮೇಲೆ ಗೂಬೆ ಕೂರಿಸಿ ಅವರನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ನಾಟಕವಾಡಿ ನಮ್ಮನ್ನು ಚಿತ್ರಹಿಂಸೆ ಮಾಡಿದವನಿಗೆ ಖಂಡಿತ ಕಠಿಣ ಶಿಕ್ಷೆ ಸಿಗಲೇಬೇಕು ಎಂದು ಆತಂಕದಿಂದ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ಮಾತನಾಡಿ ಮುಗಿಸಿದಳು. ತನ್ನನ್ನು ಮರೆತು ಅವಳ ಕೈ ಹಿಡಿದುಕೊಂಡ ಅವನು, ಸ್ವಲ್ಪ ರಿಲ್ಯಾಕ್ಸ್ ಆಗಿರು, ತುಂಬ ಎಮೋಷ್ನಲ್ ಆಗಬೇಡ. ನೀನು ಇಷ್ಟಪಟ್ಟಿದ್ದೆಲ್ಲವೂ ನಡೆದಿದೆ. ನಿನ್ನ ಹೋರಾಟವು ಅಂತ್ಯಗೊಂಡಿದೆ. ನಿನ್ನ ಅಪ್ಪನ ಮೇಲೆ ಯಾವ ತಪ್ಪೂ ಇಲ್ಲ ಅಂತ ಇವತ್ತು ಸಾಕ್ಷಿ ಸಮೇತ ಸಾಬೀತಾಗಿದೆ. ಇನ್ಮುಂದೆ ನೀನು ಅಳುವ ಅವಶ್ಯಕತೆ ಇಲ್ಲ. ಹೆಣ್ಣಿನ ಕಣ್ಣೀರು ಅತ್ಯಮೂಲ್ಯವಾದದ್ದು. ಅದು ಕಾರಣವಿಲ್ಲದೆ ಈ ಭೂಮಿಯ ಮೇಲೆ ಬೀಳಬಾರದು. ಸತ್ಯ ಅನ್ನೋದು ಚೆಂಡಿನ ಹಾಗೆ. ಎಷ್ಟೇ ನೀರಿನೊಳಗೆ ಅದುಮಿ ಇಟ್ಟರೂ ಒಂದು ದಿನ ಅದೇ ಜಾಗದಲ್ಲಿ ಮೇಲೆ ಬರುತ್ತದೆ. ಅದೇ ರೀತಿ ಇವತ್ತು ಸತ್ಯ ಹೊರಬಂದಿದೆ ಎಂದು ಅವಳಿಗೆ ಬೆಂಬಲವಾಗಿ ಮಾತನಾಡಿದವನು, ಪತ್ರಕರ್ತರನ್ನು ನೋಡಿ ನನ್ನ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳಿ ಬೀಳ್ಕೊಟ್ಟನು. ಎಲ್ಲರೂ ಚದುರಿ ಹೋದರು. ಮಧುವಣಗಿತ್ತಿಯ ವೇಷದಲ್ಲಿ ನಕ್ಷತ್ರ ಅವನ ಮುಂದೆ ಚಿನ್ನದ ಪ್ರತಿಮೆಯಂತೆ ನಿಂತಿದ್ದಳು. ಅವಳನ್ನು ನೋಡಿದವನಿಗೆ ಅವಳ ಮೇಲೆ ಯಾವುದೇ ಪ್ರೀತಿಯಾಗಲಿ ಮೋಹವಾಗಲಿ ಉಂಟಾಗಲಿಲ್ಲ. ಥ್ಯಾಂಕ್ ಯು ಸರ್ ಎಂದು ಅವಳು ಕೈ ಮುಗಿದಳು. ಇಲ್ಲಿ ನೋಡು, ನಾನು ನನ್ನ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇನೆ. ನೀನು ನನ್ನ ಬಳಿ ಕೆಲಸ ಮಾಡುವ ಹುಡುಗಿ. ನೀನು ಒಂದು ಸಮಸ್ಯೆಯಲ್ಲಿದ್ದೀಯ ಅಂತ ತಿಳಿದುಕೊಂಡ ಮೇಲೆ ನನ್ನಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ತಿಳಿಯದೋ ನಿನ್ನೆ ಬೆಳಿಗ್ಗೆ ನನ್ನಿಂದ ನೀನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡೆ. ಆ ಸಮಯದಲ್ಲಿ ನೀನು ಪಟ್ಟ ಕಷ್ಟ, ಒದ್ದಾಟ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಭಾರವಾಗಿ ಕಾಡಿತು. ಅದಾದ ಮೇಲೆ ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅಂತ ತಿಳಿದುಕೊಂಡೆ. ರಾತ್ರಿ ನೀನು ನಿನ್ನ ಫೋನ್ ಕೊಡುವುದಕ್ಕೂ ಮುಂಚೆಯೇ ನಾನು ಅದನ್ನು ಹ್ಯಾಕ್ ಮಾಡಿದ್ದೆ. ಅದರಿಂದ ಇವನು ಮಾತನಾಡಿದ್ದನ್ನೆಲ್ಲ ತಿಳಿದುಕೊಂಡೆ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದವನು ಈ ರಣವೀರ್ನ ಹಿಂಬಾಲಕ. ರಣವೀರ್ ತನ್ನ ಮುಖ ತೋರಿಸಿದರೆ ನೀನು ಕಂಡು ಹಿಡಿದು ಬಿಡ್ತೀಯ ಅಂತಲೇ 2 ವರ್ಷ ತನ್ನ ಆಳನ್ನು ಬಿಟ್ಟು ನಿನ್ನನ್ನು ಹೆದರಿಸುತ್ತಿದ್ದಾನೆ. ಈಗ ನಾನು ಬರದೇ ಇದ್ದಿದ್ದರೆ ನಿನ್ನ ಕತ್ತಿಗೆ ತಾಳಿ ಕಟ್ಟುತ್ತಿದ್ದುದು ನಿನ್ನನ್ನು ವಿಡಿಯೋ ಕಾಲ್ನಲ್ಲಿ ಹೆದರಿಸಿದವನಲ್ಲ, ಆ ರಣವೀರ್. ಅವನು ತಾಳಿ ಕಟ್ಟಿದ್ದರೆ ನಿನ್ನ ಪರಿಸ್ಥಿತಿ ಏನಾಗುತ್ತಿತ್ತು ನೀನೇ ಯೋಚಿಸಿ ನೋಡು ಎಂದಾಗ, ಅಯ್ಯೋ ಸರ್, ನನ್ನಿಂದ ನೆನಪಿಸಿಕೊಳ್ಳಲು ಆಗುತ್ತಿಲ್ಲ. ಈ ಪರದೇಶಿ ನಾಯಿಯಿಂದ ಈಗಾಗಲೇ ನಾನು ಒಮ್ಮೆ ನನ್ನ ಜೀವನವನ್ನು ಕಳೆದುಕೊಳ್ಳುವ ಹಂತಕ್ಕೆ ಹೋಗಿದ್ದೆ. ಆವತ್ತು ನಾನು ಸ್ವಲ್ಪ ಎಚ್ಚರಿಕೆ ವಹಿಸದೇ ಇದ್ದಿದ್ದರೆ ನನ್ನ ಮಾನ ಹೋಗುತ್ತಿತ್ತು. ನನ್ನನ್ನು ಕಾಪಾಡಿಕೊಳ್ಳಲು ಬೇರೆ ದಾರಿ ಇಲ್ಲದೆ ನಾನೇ ಬಿಯರ್ ಬಾಟಲಿ ಹೊಡೆದು ಅವನಿಗೆ ಚುಚ್ಚಿದೆ. ಅದಾದ ಮೇಲೆ ತಪ್ಪಿಸಿಕೊಂಡು ಬಂದೆ. ಆದರೆ ಇವನು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾನೆ ಅಂತ ನಾನು ಊಹಿಸಿರಲಿಲ್ಲ ಎಂದಳು. ಏನು ಮಾಡುವುದು? ನೀನು ಬಾಟಲಿ ಹೊಡೆದು ಅವನ ಹೊಟ್ಟೆಗೆ ಬಲವಾಗಿ ಚುಚ್ಚಿದ್ದರೆ ಆವತ್ತೇ ಸತ್ತು ಹೋಗುತ್ತಿದ್ದ. ನೀನು ಬಹಳ ಸ್ಪಷ್ಟವಾಗಿ ಅವನ ಮೇನ್ ಪಾಯಿಂಟ್ನಲ್ಲಿ ಚುಚ್ಚಿಬಿಟ್ಟೆ. ಅದರಿಂದ ಅವನು ತನ್ನ ಪೌರುಷವನ್ನೇ ಕಳೆದುಕೊಂಡ. ಅದರಿಂದ ಒಂದು ಹುಡುಗಿಯನ್ನು ಮದುವೆಯಾಗಿ ಸಂಸಾರ ಮಾಡಲು ಸಾಧ್ಯವಿಲ್ಲ, ಮಗು ಪಡೆಯಲು ಸಾಧ್ಯವಿಲ್ಲ.
ಹಾಗಾಗಿಯೇ ಸೈಕೋ ಆಗಿ ಬದಲಾಗಿದ್ದಾನೆ. ನಿನ್ನನ್ನು ಹೇಗಾದರೂ ಟಾರ್ಚರ್ ಮಾಡಬೇಕು ಅಂತ ನಿನ್ನ ಕುಟುಂಬವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಏಳತೀರದ ಚಿತ್ರಹಿಂಸೆ ನೀಡಿದ್ದಾನೆ. ಅದಾದ ಮೇಲೆ ನೀನು ನನ್ನ ಬಳಿ ಕೆಲಸ ಮಾಡುವುದು ತಿಳಿದು ನಿನ್ನನ್ನು ಹೇಗೆ ನನ್ನ ಬಳಿ ಸಿಕ್ಕಿ ಹಾಕಿಸುವುದು ಅಂತ 2 ವರ್ಷಗಳಿಂದ ಬಹಳ ಕ್ರಿಮಿನಲ್ ಕೆಲಸಗಳನ್ನು ಮಾಡಿದ್ದಾನೆ. ಅದರಲ್ಲಿ ಯಾವುದರಲ್ಲೂ ನೀನು ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಕೊನೆಯದಾಗಿ ನೀನು ಸಿಕ್ಕಿ ಹಾಕಿಕೊಂಡದ್ದು ಆ ಡಾಕ್ಯುಮೆಂಟ್ ವಿಚಾರದಲ್ಲಿ. ದಿವಾನನ್ನು ಇಟ್ಕೊಂಡು ಅವನು ಪ್ಲೇ ಮಾಡಿ ನಿನ್ನ ಕೈಯಿಂದ ಆ ಡಾಕ್ಯುಮೆಂಟ್ ತೆಗೆಸಿ ನನ್ನ ಬಳಿ ಸಿಕ್ಕಿ ಬೀಳುವಂತೆ ಮಾಡಿ ಆ ಮೂಲಕ ನಾನು ನಿನ್ನನ್ನು ಕೆಲಸದಿಂದ ತೆಗೆಯುತ್ತೇನೆ. ಇಲ್ಲವಾದರೆ ನನ್ನಿಂದ ನಿನಗೆ ದೊಡ್ಡ ಸಮಸ್ಯೆ ಬರುತ್ತದೆ. ಆ ಸಮಯದಲ್ಲಿ ಬೇರೆ ದಾರಿ ಇಲ್ಲದೆ ನೀನು ಅವನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತೀಯ ಅಂತ ಅವನು ಪ್ಲ್ಯಾನ್ ಮಾಡಿದ್ದ. ಸ್ವಲ್ಪ ಮಿಸ್ ಆಯಿತು. ಅಲ್ಲಿ ಅವನು ನಿನ್ನನ್ನಿಟ್ಕೊಂಡು ಆಡಿದ ಆಟದಿಂದಲೇ ನನಗೆ ಅನುಮಾನ ಬಂತು. ಅದಾದ ಮೇಲೆ ನೀನು ನೋಡಿದೆಯಲ್ಲ ಅವನು ಎಷ್ಟೊಂದು ಫ್ರಾಡ್ ಕೆಲಸಗಳನ್ನು ಮಾಡಿದ್ದಾನೆ ಅಂತ ಎಂದನು. ಸರ್, ನೆನೆಸಿಕೊಂಡರೆ ಉಸಿರು ಗಟ್ಟಿದಂತಾಗುತ್ತದೆ. ದೇವರೇ, ಇವನ ಬಳಿ ಸಿಕ್ಕಿ ಬಿದ್ದಿದ್ದರೆ ನನ್ನ ಕತೆ ಮುಗಿದೇ ಹೋಗುತ್ತಿತ್ತು ಎಂದು ಅವನನ್ನು ನೋಡಿದಳು. ಚಿಂತೆ ಮಾಡಬೇಡ ನಕ್ಷತ್ರ, ಇನ್ನು ಮೇಲೆ ನಿನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಿನಗೆ ಯಾವ ರೀತಿ ಸಮಸ್ಯೆ ಬರುತ್ತದೆಯೋ ಆ ಎಲ್ಲ ದಾರಿಗಳನ್ನು ಮುಚ್ಚಿದ್ದೇನೆ. ಅವನ ಹಾಳುಗಳನ್ನೆಲ್ಲ ಎತ್ತಿ ಹಾಕಿದ್ದೇನೆ. ಯಾಕೆ ರಣವೀರ್ ಮೇಲೆ ಒಂದು ಸಣ್ಣ ಗೀರು ಕೂಡ ಇಲ್ಲದ ಹಾಗೆ ನಾನು ಪ್ರೆಸ್ ಮುಂದೆ ನಿಲ್ಲಿಸಿದೆ ಅಂತ ನೋಡುತ್ತಿದ್ದೀಯ. ಹೊಡೆದು ಹಾಕಿದರೆ ನನ್ನ ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೇಡು ತೀರಿಸಿಕೊಂಡೆ ಅಂತ ಸುದ್ದಿ ಬರುತ್ತಿತ್ತು. ಅದಕ್ಕಾಗಿಯೇ ಅವನ ಮೇಲೆ ಒಂದು ಸಣ್ಣ ಗಾಯವೂ ಆಗದಂತೆ ಅವನನ್ನು ಭದ್ರವಾಗಿ ಸಿಕ್ಕಿ ಹಾಕಿಸಿದ್ದೇನೆ. ಖಂಡಿತ ಅವನಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ಜೀವಾವಧಿ ಜೈಲಿನಲ್ಲಿಯೇ ಇರಬೇಕು ಎಂದನು. ಸರ್, ಅಕ್ಕ ಭಾವ ಎಲ್ಲಿದ್ದಾರೆ? ಅವರನ್ನು ನಾನು ನೋಡಬೇಕು ಎಂದಳು. ನೀನು ಬಾ ಎಂದು ತನ್ನೊಂದಿಗೆ ಅವಳನ್ನು ಕರೆದುಕೊಂಡು ಹೋದನು. ಮುಂದಿನ ಸೀಟಿನಲ್ಲಿ ಅವಳು ಕುಳಿತಿರಲು ಹಿಂದಿನ ಸೀಟಿನಲ್ಲಿ ಅಥರ್ವ ಕುಳಿತಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಬಹುದೊಡ್ಡ ಖಾಸಗಿ ಆಸ್ಪತ್ರೆಯ ಗೇಟ್ ಒಳಗೆ ಹೋಗಿ ಅವನ ಕಾರು ನಿಂತಿತ್ತು. ಆ ಆಸ್ಪತ್ರೆಯನ್ನು ನೋಡಿದವಳಿಗೆ ಆತಂಕವಾಯಿತು. ಸರ್, ಈ ಆಸ್ಪತ್ರೆಗೆ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಿ? ನನ್ನ ಅಮ್ಮ ಅಲ್ಲಿದ್ದಾರೆ ಎಂದಳು. ಒಳಗೆ ಬಾ ಎಂದು ಹೇಳಿ ಸಿಂಹದ ನಡಿಗೆಯಲ್ಲಿ ಅವನು ಒಳಗೆ ಹೋಗಲು ಅವಳು ಹೋದಳು. ಒಳಗೆ ಹೋದವನು ಲಿಫ್ಟ್ ಒಳಗೆ ನುಗ್ಗಿದನು. ಅವಳು ಅವನನ್ನು ನೋಡಿದ ನಂತರ ಮೆಟ್ಟಿಲುಗಳ ಕಡೆಗೆ ಹೋಗಲು, ನಕ್ಷತ್ರ ಇಲ್ಲಿ ಬಾ ಎಂದು 2 ಬೆರಳುಗಳನ್ನಾಡಿಸಿ ಕರೆಯಲು ಅದನ್ನು ನೋಡಿ ಸರ್ ಎಂದು ಹಿಂಜರಿಯುತ್ತಾ ಹೊರಗೆ ನಿಂತಳು. ಒಳಗೆ ಬಾ ಎಂದಾಗ ಒಂದು ನಡುಕದೊಂದಿಗೆ ಒಳಗೆ ಹೋಗಿ ಒಂದು ಬದಿಯಲ್ಲಿ ನಿಂತಳು. ಸ್ವಲ್ಪ ಹೊತ್ತಿನಲ್ಲಿ 5ನೇ ಮಹಡಿಯಲ್ಲಿ ಲಿಫ್ಟ್ ನಿಂತಿತ್ತು. ಅಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿದ್ದ ICU ಕೋಣೆಗೆ ಕರೆದುಕೊಂಡು ಹೋದನು. ಅಲ್ಲಿಯೇ ಅವಳ ಅಮ್ಮನಿಗೆ ಚಿಕಿತ್ಸೆ ಮುಗಿದು ತಲೆಗೆ ಬ್ಯಾಂಡೇಜ್ ಕಟ್ಟಿ ಮಲಗಿಸಿದ್ದರು. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಅಮ್ಮ ಎಂದು ಅವಳು ಜೋರಾಗಿ ಅಳಲು, ಇಲ್ಲಿ ನೋಡು, ಅವರು ಸ್ವಲ್ಪ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗುತ್ತಾರೆ. ಆದ್ದರಿಂದ ತುಂಬ ಶಬ್ದ ಮಾಡಬೇಡ ಎಂದವನು. ಸರಿ ಬಾ, ನಿನ್ನ ಅಕ್ಕನ ಬಳಿ ಹೋಗೋಣ ಎಂದಾಗ ಅವಳು ಅವನ ಹಿಂದೆ ಹೋದಳು. ಅಲ್ಲಿದ್ದ ಮತ್ತೊಂದು ಕೋಣೆಯೊಳಗೆ ಪ್ರವೇಶಿಸಿದನು. ಅಲ್ಲಿ 3 ಬೆಡ್ಗಳಿದ್ದವು. ಅದರಲ್ಲಿಯೇ ಅವಳ ಅಕ್ಕ, ಭಾವ ಮತ್ತು ಮಗು ಮೂವರನ್ನು ದಾಖಲಿಸಿದ್ದರು. ಅಕ್ಕ ಎಂದು ಜೋರಾಗಿ ಕೂಗುತ್ತಾ ಓಡಿದಳು ನಕ್ಷತ್ರ. ಅವಳ ಅಕ್ಕ ನಕ್ಷತ್ರ ಎಂದು ಎದ್ದು ಕೂರಲು ಗಟ್ಟಿಯಾಗಿ ತಬ್ಬಿಕೊಂಡಳು. ಎಷ್ಟು ದೊಡ್ಡ ಸಮಸ್ಯೆ! ನೀವು ಆವತ್ತೇ ನನ್ನ ಬಳಿ ಒಂದು ಮಾತು ಹೇಳಬಹುದಿತ್ತಲ್ಲ ಎಂದಾಗ, ನನಗೆ ಗೊತ್ತಿರಲಿಲ್ಲ ನಕ್ಷತ್ರ. ಚೆನ್ನೈಗೆ ಬಂದ ಮೇಲೆಯೇ ನಾವಿಲ್ಲಿ ಸಿಕ್ಕಿ ಹಾಕಿಕೊಂಡೆವು. ಅವರು ತುಂಬ ಚಿತ್ರಹಿಂಸೆ ನೀಡಿದರು ಎಂದಳು. ಆಗಲೇ ಅವಳು ಭಾವನನ್ನು ನೋಡಿ ಬಾವಾ ಎಂದಾಗ, ಸಾರಿ ನಕ್ಷತ್ರ, ನಮಗಾಗಿ ಎಷ್ಟು ಕಷ್ಟಪಟ್ಟಿದ್ದೀಯ. ನಾನು ಸ್ವಲ್ಪ ಯೋಚಿಸದೆ ಮಾಡಿದ ತಪ್ಪು ನಮ್ಮ ಕುಟುಂಬವನ್ನೇ ಚಿತ್ರ ಮಾಡಿಬಿಟ್ಟಿತ್ತು. ಆ ರಣವೀರ್ ಅಷ್ಟು ಕೆಟ್ಟವನು ಅಂತ ನಾನು ಸತ್ಯವಾಗಿಯೂ ನನಗೆ ಗೊತ್ತಿರಲಿಲ್ಲ. ತಿಳಿಯದೆಯೇ ನಾನು ಅವನ ಬಳಿ ಸಿಕ್ಕಿ ಹಾಕಿಕೊಂಡೆ. ನೀನು ತುಂಬ ಕಷ್ಟಪಟ್ಟು ಬಿಟ್ಟೆ ಎಂದರು. ಹಾಗೇನಿಲ್ಲ ಬಾವಾ, ಇವತ್ತು ಹೇಗೋ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಬಾಸ್ ಅವರೇ ಎಲ್ಲ ಸತ್ಯವನ್ನು ಕಂಡುಹಿಡಿದರು ಎಂದು ಹೇಳಿದಾಗ ಅಥರ್ವ ಮೌನವಾಗಿ ಅವಳನ್ನು ನೋಡಿದನು. ಆಗ ಮತ್ತಷ್ಟು ಪತ್ರಗಳನ್ನು ತಂದು ಅಥರ್ವನ ಕೈಗೆ ಕೊಟ್ಟನು ಆಲ್ವಿನ್.
ಅದನ್ನು ನಕ್ಷತ್ರ ಕಡೆ ಚಾಚಿದನು. ಅವಳು ಅರ್ಥವಾಗದೆ ನೋಡಿದಾಗ, ಏನು ನೋಡ್ತಾ ಇದ್ದೀಯಾ? ಇದೆಲ್ಲವೂ ನಿಮ್ಮ ಪ್ರಾಪರ್ಟಿಗೆ ಅವನು ಅನ್ಯಾಯವಾಗಿ ಹೊಡೆದುಕೊಂಡಿದ್ದು. ಗೌರ್ನಮೆಂಟ್ ಹರಾಜು ಹಾಕಿದ ನಿಮ್ಮ ಮನೆಯನ್ನು ಅವನೇ ಬೇನಾಮಿ ಮೂಲಕ ಹರಾಜಿನಲ್ಲಿ ಪಡೆದಿದ್ದಾನೆ. ನಿಮ್ಮ ತೋಟ ಎಲ್ಲವೂ ಹಾಗೆಯೇ. ಎಲ್ಲವನ್ನ ವಾಪಸ್ ಪಡೆಯಲಾಗಿದೆ. ಇದೆಲ್ಲವೂ ನಿಮಗೆ ಸೇರಬೇಕಾದದ್ದು ಎಂದು ನಕ್ಷತ್ರ ಕೈಗೆ ಕೊಟ್ಟಾಗ, ಸರ್, ತುಂಬ ಧನ್ಯವಾದಗಳು ಸರ್. ದೇವರು ನೇರವಾಗಿ ಬರುತ್ತಾನಾ ಅಂತ ಗೊತ್ತಿಲ್ಲ. ನಾನು ಬಹಳ ದಿನ ದೇವರ ಬಳಿ ಬೇಡಿಕೊಂಡಿದ್ದೇನೆ, ಯಾಕೆ ನಮ್ಮನ್ನು ಇಷ್ಟು ಕಷ್ಟಪಡಿಸುತ್ತಿದ್ದೀಯಾ? ನಮಗೆ ವಿಮೋಚನೆಯೇ ಇಲ್ಲವಾ ಅಂತ. ಇವತ್ತು ಆ ದೇವರು ನಿಮ್ಮ ಮೂಲಕ ಬಂದು ನಮ್ಮೆಲ್ಲ ಸಮಸ್ಯೆಗಳನ್ನು ಒಂದೇ ದಿನದಲ್ಲಿ ಬಗೆಹರಿಸಿಬಿಟ್ಟರು. 2 ವರ್ಷ ನಾವು ಪಟ್ಟ ಕಷ್ಟಕ್ಕೆ ಇವತ್ತು ನಮ್ಮ ಜೀವನವನ್ನು ಹಿಂತಿರುಗಿಸಿಕೊಟ್ಟಿದ್ದೀರಿ. ಕಳೆದುಕೊಂಡ ಆಸ್ತಿ ಮರಳಿ ಸಿಕ್ಕಿದ್ದನ್ನು ಇಟ್ಕೊಂಡು ನಾನು ಹೇಳುತ್ತಿಲ್ಲ ಸರ್. ನಮ್ಮ ಅಪ್ಪನ ಹೆಸರನ್ನು ಉಳಿಸಿದ್ದೀರಿ ಸರ್. ಅವರ ಹೆಸರಿನಲ್ಲಿರುವ ಕಳಂಕವನ್ನು ಅಳಿಸದೆ ಪ್ರಾಣ ಹೋಗಬಾರದು ಅಂತಲೇ ನಾವು ಪ್ರಾಣವನ್ನು ಕೈಲಿ ಹಿಡಿದಿಟ್ಟುಕೊಂಡಿದ್ದೆವು. ಇವತ್ತು ಅಷ್ಟು ದೊಡ್ಡ ಕಳಂಕವನ್ನು ಒಂದೇ ದಿನದಲ್ಲಿ ಅಳಿಸಿಬಿಟ್ಟಿರಿ. ತಿರುಗಿದ ಕಡೆಯೆಲ್ಲ ನನ್ನ ಅಪ್ಪನ ಬಗ್ಗೆ ಒಳ್ಳೆಯದಾಗಿ ಮಾತನಾಡುತ್ತಿದ್ದಾರೆ. ಯಾವ ಚಾನೆಲ್ ನೋಡಿದರೂ ಅವರ ಬಗ್ಗೆಯೇ ನ್ಯೂಸ್ ಓಡುತ್ತಿದೆ. ಇದು ಸಾಕು ಸರ್. ನಿಮಗೆ ಜೀವನ ಪೂರ್ತಿ ಕೃತಜ್ಞರಾಗಿರ್ತೇವೆ ಎಂದು ಕೈ ಮುಗಿದವಳು ಸ್ವಲ್ಪವೂ ಯೋಚಿಸದೆ ಅವನ ಕಾಲಿಗೆ ಬಿದ್ದು ಬಿಟ್ಟಳು. ನಕ್ಷತ್ರ ವೇಗವಾಗಿ ಹಿಂದಕ್ಕೆ ಸರಿದು ನಿಂತವನು, ಏನು ನಕ್ಷತ್ರ, ನೀನು ಹೋಗಿ ನನ್ನ ಕಾಲಿಗೆ ಬೀಳ್ತಾ ಇದ್ದೀಯಾ? ಇಲ್ಲಿ ನೋಡು, ನಾನು ಅಲ್ಲಿ ಹೇಳಿದ್ದನ್ನೇ ಇಲ್ಲೂ ಹೇಳುತ್ತಿದ್ದೇನೆ. ನೀನು ನನ್ನ ಬಳಿ ಕೆಲಸ ಮಾಡುವ ಸ್ಟಾಫ್. ನಿನಗೆ ರಕ್ಷಣೆ ಕೊಡಬೇಕಾದದ್ದು ನನ್ನ ಜವಾಬ್ದಾರಿ. ಅದನ್ನೇ ಮಾಡಿದ್ದೇನೆ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡುವುದಕ್ಕೆ ದೇವರು ಅಂತ ಹೆಸರು ಇಡಬೇಡ, ಎದ್ದೇಳು ಎಂದಾಗ ಎದ್ದಳು. ನಿಮ್ಮ ಅಮ್ಮನಿಗೆ ಯಾವುದೇ ಸಮಸ್ಯೆ ಇಲ್ಲ. ಅವರಿಗೆ ಟ್ರೀಟ್ಮೆಂಟ್ ಒಳ್ಳೆಯ ರೀತಿಯಲ್ಲಿ ಮುಗಿದಿದೆ. ಅವರಿಗೆ 1-2 ಗಂಟೆಯಲ್ಲಿ ಪ್ರಜ್ಞೆ ಬರುತ್ತದೆ. ಅದಾದ ಮೇಲೆ ನೀವು ಹೋಗಿ ನೋಡಬಹುದು ಎಂದು ಹೇಳಿದವನು ನಕ್ಷತ್ರಳನ್ನು ನೋಡಿ, ಆಮೇಲೆ ಈ ಸೀರೆ ರಣವೀರ್ ಕೊಟ್ಟಿದ್ದಲ್ಲ, ನಾನು ಕೊಟ್ಟಿದ್ದೆ. ಆ ಕ್ಯಾರವಾನ್ ಬ್ಯೂಟಿಷಿಯನ್ಸ್, ಆ ಲೇಡಿ ಬಾಡಿಗಾರ್ಡ್ಸ್ ಎಲ್ಲರೂ ನನ್ನ ಆಳುಗಳೇ. ಅವನು ಫೋನ್ನಲ್ಲಿ ನಿನ್ನನ್ನು ಹೆದರಿಸಿದನು, ನನ್ನ ಆಳುಗಳು ಬರುತ್ತಾರೆ ಅಂತ. ಅವನು ಹೇಳಿ ಫೋನ್ ಕಟ್ ಮಾಡಿದ ತಕ್ಷಣ ನಾವು ಅವನ ಮೇಲೆ ಅಟ್ಯಾಕ್ ಮಾಡಿದೆವು. ಅದಕ್ಕೂ ಮುಂಚೆಯೇ ಆಸ್ಪತ್ರೆಗೆ ನನ್ನ ಆಳುಗಳು ಬಂದುಬಿಟ್ಟರು ನಿನ್ನ ಭದ್ರತೆಗಾಗಿ ಎಂದವನು, ಈ ಸೀರೆ ನಿನಗೆ ತುಂಬ ಚೆನ್ನಾಗಿದೆ, ನೀನೇ ಇಟ್ಕೋ. ಅವನು ಕೊಟ್ಟಿದ್ದಾನೆ ಅಂತ ಬಿಚ್ಚಿ ಎಸೆದು ಬಿಡಬೇಡ. ಇದು ನಾನು ಸೆಲೆಕ್ಟ್ ಮಾಡಿದ್ದು, ನನ್ನ ಬಳಿ ಬಹಳ ದಿನಗಳಿಂದ ಇದೆ ಎಂದು ಹೇಳಿ ಹೋಗಲು ಅವಳಿಗೆ ಈಗ ಈ ಸೀರೆಯನ್ನು ಮೊದಲೇ ಎಲ್ಲೋ ನೋಡಿದಂತಹ ಭಾವನೆ ಬಂದು ಗೊಂದಲಕ್ಕೊಳಗಾದಳು ನಕ್ಷತ್ರ. ಅಲ್ಲಿ ವಿಕ್ರಮ್ ತನ್ನ ಅಣ್ಣನಿಗಾಗಿ ಕಾದು ಕಾದು ಹೈರಾಣಾಗಿದ್ದನು. ಇನ್ನು ತಾಳ್ಮೆ ಇಲ್ಲವೆಂದು ಯಾವಾಗಲೂ ಮಾಡುವಂತೆ ತನ್ನ ಸ್ನೇಹಿತರೊಂದಿಗೆ ಪಾರ್ಟಿಗೆ ಹೋಗಿಬಿಟ್ಟಿದ್ದ. ಮನೆಗೆ ಹೋದ ಅಥರ್ವನಿಗೆ ಅವನ ಮೇಲೆ ಕೊಲೆಗಡುಕತನದ ಕೋಪ ಬಂತು. ಮುಂದಿನ 15ನೇ ನಿಮಿಷದಲ್ಲಿ ಅಥರ್ವನ ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿ ನಿಂತಿದ್ದನು ವಿಕ್ರಮ್. ಈ ಕಥೆ ಇನ್ನು ಮುಂದುವರೆಯುವುದು.